ಹಾಯ್ ಹಲೋ ನಮಸ್ಕಾರ. ವುಮೆನ್ಸ್ ಪ್ರೀಮಿಯರ್ ಲೀಗ್ 2025ಗೆ ಕರೆಕ್ಟಾಗಿ 18 ದಿನ ಬಾಕಿ ಇದೆ. ಮೊದಲ ಮ್ಯಾಚ್ ಬೇರೆ ನಮ್ಮ RCBದು. ಎಲ್ಲರೂ ಕೂಡ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ವಿಡಿಯೋದಲ್ಲಿ ನಮ್ಮ RCBಯ ಸ್ಟ್ರಾಂಗ್ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಷನ್ ಮಾಡೋಣ. ಓಪನಿಂಗ್ ಜೋಡಿ ಬಂದುಬಿಟ್ಟು ನಮ್ಮ ಕ್ಯಾಪ್ಟನ್ ಕ್ವೀನ್ ಸ್ಮೃತಿ ಮಂದಣ್ಣ ಮತ್ತು ಎಸ್ ಮೇಘನಾ ಅವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಫಿ ಡಿವೈನ್ ವುಮೆನ್ಸ್ ಪ್ರೀಮಿಯರ್ ಲೀಗ್ 2025ನ ಆಡಲ್ಲ, ಮಿಸ್ ಮಾಡ್ಕೊಳ್ತಾರೆ. ಸೊ ಡಿವೈನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಓಕೆ. ಎಸ್ ಮೇಘನಾ ಅವರು ಕೂಡ ಒಳ್ಳೆ ಬ್ಯಾಟರು, ಲಾಸ್ಟ್ ಸೀಸನ್ನು ಚೆನ್ನಾಗಿ ಆಡಿದ್ರು. ನಂಬರ್ 3ಯಲ್ಲಿ ಆಲ್ರೌಂಡರ್ LC ಪೆರ್ರಿ ಆಡ್ತಾರೆ. ಲಾಸ್ಟ್ ಸೀಸನ್ ಕಪ್ ಗೆಲ್ಲೋದ್ರಲ್ಲಿ ಮೇಯ್ನ್ ರೋಲ್ನ ನಿಭಾಯಿಸಿದ್ರು. ನಂಬರ್ 4ಅಲ್ಲಿ ಜಿಯೋರ್ಜಿಯಾ ವೇರಮ್ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವರು ಕೂಡ ಆಲ್ರೌಂಡರು, ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ ಮತ್ತು ಸ್ಪಿನ್ನರು. ನಂಬರ್ 5ಅಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ರಿಷಾ ಘೋಷ್ ಆಡ್ತಾರೆ. ನಂಬರ್ 6ಅಲ್ಲಿ ಕನಿಕಾ ಅಹುಜಾ, ಲಾಸ್ಟ್ ಸೀಸನ್ ಇಂಜುರಿಯಿಂದ ಆಡಿರಲಿಲ್ಲ. ಸೊ ಒಳ್ಳೆ ಲೆಫ್ಟ್ ಹ್ಯಾಂಡ್ ಫಿನಿಷರು, ಬ್ಯಾಟಿಂಗ್ ಆರ್ಡರಲ್ಲಿ ಮೇಲೆ ಕೂಡ ಬರಬಹುದು, ನೋಡೋಣ ಎಲ್ಲ ಆಡ್ತಾರೆ ಅಂತ. ನಂಬರ್ 7ಅಲ್ಲಿ ನಮ್ಮ ಆಲ್ರೌಂಡರ್ ಶ್ರೇಯಾಂಕ ಪಾಟೀಲ್ ಆಡ್ತಾರೆ. ಇಲ್ಲಿವರೆಗೂ ಬ್ಯಾಟಿಂಗ್ ಡೆಪ್ತ್ ಕೂಡ ಇರುತ್ತೆ. ನಂಬರ್ 8ಅಲ್ಲಿ ಇನ್ನೊಬ್ಬರು ಸ್ಪಿನ್ನರ್ ಆಶಾ ಶೋಭಣ್ಣ ಅವರು ಆಡ್ತಾರೆ. ನಂಬರ್ 9ಅಲ್ಲಿ ಕೇಟ್ ಕ್ರಾಸ್ ಫಾಸ್ಟ್ ಬಾಲರ್ ಆಡ್ತಾರೆ. ನಂಬರ್ 10ನಲ್ಲಿ ರೇಣುಕಾ ಸಿಂಗ್ ಮೇನ್ ಫಾಸ್ಟ್ ಬಾಲರ್, ಇವರು ನಮ್ಮ RCBಗೆ. ನಂಬರ್ 11ನಲ್ಲಿ ರಾಘ್ವಿ ಬಿಸ್ಟ್ ಅನ್ನೋ ಫಾಸ್ಟ್ ಬಾಲರ್. ಆ್ಯಕ್ಚುಲಿ ಇವರು ಆಲ್ರೌಂಡರು, ಬ್ಯಾಟಿಂಗ್ ಆರ್ಡರಲ್ಲಿ ಮೇಲೆ ಕೂಡ ಬರಬಹುದು, ಬರ್ತಾರೆ. ಸೊ ಇದು ಗುರು ನಮ್ಮ RCBಯ ಸ್ಟ್ರಾಂಗ್ ಪ್ಲೇಯಿಂಗ್ 11. ಸೊ ಒಳ್ಳೆ ಆಲ್ರೌಂಡರ್ಸ್ ಇದ್ದಾರೆ ನಮ್ಮ ಹತ್ರ. ಪೆರ್ರಿ ಆಗಿರ್ಬೋದು, ವೇರಮ್ ಆಗಿರ್ಬೋದು, ಶ್ರೇಯಾಂಕ ಪಾಟೀಲ್ ಆಗಿರ್ಬೋದು, ಒಳ್ಳೊಳ್ಳೆ ಆಲ್ರೌಂಡರ್ಸ್ ಇದ್ದಾರೆ, ಅದು ನಮಗೆ ಪಾಸಿಟಿವು. ಸೊ ನೋಡೋಣ ಯಾವ ರೀತಿ ಆಡ್ತಾರೆ ಈ ಸೀಸನು, ಏನು ಕತೆ ಅಂತ. ಸೊ 100% ನಾವಂತೂ ಸೋಫಿ ಡಿವೈನು ಮತ್ತು ಸೋಫಿ ಮಾಲಿನ್ಯೂ ಅವ್ರನ್ನ ಮಿಸ್ ಮಾಡ್ಕೊತೀವಿ, ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀವಿ. ಇಬ್ಬರು ಕೂಡ ಆಲ್ರೌಂಡರ್ಸು, ಒಳ್ಳೆ ಪ್ಲೇಯರ್ಸು. ನೋಡೋಣ ಏನಾಗುತ್ತೆ, ನಮ್ಮ RCB ಈ ಸೀಸನ್ ಯಾವ ರೀತಿ ಆಡ್ತಾರೆ, ಇನ್ನೊಂದು ಕಪ್ ತಂದು ಕೊಡ್ತಾರಾ, ಎಕ್ಸ್ಪೆಕ್ಟೇಷನ್ಸ್ ಅಂತೂ ತುಂಬ ಇದೆ. ಸೊ ನೋಡೋಣ ಗುರು ಏನಾಗುತ್ತೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ ಗೈಸ್.